ಇಡೀ ದೇಶವನ್ನು ಒಂದುಗೂಡಿಸಂತ ಒಂದು ರಾಮ ಮಂದಿರದ ಕಾರ್ಯಕ್ರಮ ಅದು. ಅದರಲ್ಲಿ ಪರಿಶಿಷ್ಟರಿಗೆ, ಹಿಂದುಳಿದವರಿಗೆ ಆಹ್ವಾನ ಇರಲಿಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದು ನಿಜಕ್ಕೂ ತುಂಬ ಬೇಜಾರಾಗಿದೆ. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು ಅಂತಂದರೆ, ಚಿತ್ರದುರ್ಗದ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾರಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವಾಗಿತ್ತು, ಅವ್ರು ಹೋಗಿದ್ರು ಕೂಡ. ಅದೇ ರೀತಿ ಕಾಗಿನೆಲೆಯ ಪೂಜ್ಯ ಜಗದ್ಗುರುಗಳಾದ ನಿರಂಜನಾನಂದಪುರಿ ಸ್ವಾಮಿಗಳು ಹೋಗಿದ್ದರು. ನಾನು ಇವರು ಹಿಂದುಳಿದವರು, ದಲಿತರು ಅನ್ನೋಂಥದ್ದನ್ನು ನಾನು ಕೋಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಅವರು ಮಾರ್ಗದರ್ಶನ ಮಾಡ್ತಿರೋರು. ಆದರೆ ಈ ರೀತಿ ನೂರಾರು ಜನ, ಸಾವಿರಾರು ಜನ ಸಾಧು ಸಂತರು ಅಲ್ಲಿ ಹೋಗಿದ್ದರು. ಆದ್ರೆ ಎಲ್ಲರನ್ನೂ ಕರೆದಿತ್ತು. ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಇದೆಲ್ಲ ಪ್ರಶ್ನೆ ಇಲ್ಲ. ಹಿಂದೂ ಸಮಾಜ ಜೋಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರೋಂಥ ಎಲ್ಲ ಸ್ವಾಮಿಗಳು ಬಂದಿರೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ರೀತಿ ಯಾಕೆ ಟೀಕೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ, ಇಡೀ ದೇಶದ ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರ ಜಾತಿ ಮರೆತು ನಾವೆಲ್ಲರೂ ಕೂಡ ಹಿಂದೂಗಳು ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದನ್ನ ಆಹ್ವಾನ ಮಾಡಿರಲಿಲ್ಲ, ಬರೀ ದೊಡ್ಡವರಿಗೆ ಮಾಡಿದ್ರು ಅನ್ನೋಂಥ ಮಾತೇನು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಮತ್ತೊಮ್ಮೆ ಈ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನೀವು ಮಾಡಬೇಡಿ. ಮಾಡಿದ್ದಕ್ಕೋಸ್ಕರ ಈ ದೇಶದ ಜನರು ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಇಡೀ ದೇಶವನ್ನು ಒಂದುಗೂಡಿಸಂತ ಒಂದು ರಾಮ ಮಂದಿರದ ಕಾರ್ಯಕ್ರಮ ಅದು. ಅದರಲ್ಲಿ ಪರಿಶಿಷ್ಟರಿಗೆ, ಹಿಂದುಳಿದವರಿಗೆ ಆಹ್ವಾನ ಇರಲಿಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದು ನಿಜಕ್ಕೂ ತುಂಬ ಬೇಜಾರಾಗಿದೆ. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು ಅಂತಂದರೆ, ಚಿತ್ರದುರ್ಗದ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾರಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವಾಗಿತ್ತು, ಅವ್ರು ಹೋಗಿದ್ರು ಕೂಡ. ಅದೇ ರೀತಿ ಕಾಗಿನೆಲೆಯ ಪೂಜ್ಯ ಜಗದ್ಗುರುಗಳಾದ ನಿರಂಜನಾನಂದಪುರಿ ಸ್ವಾಮಿಗಳು ಹೋಗಿದ್ದರು. ನಾನು ಇವರು ಹಿಂದುಳಿದವರು, ದಲಿತರು ಅನ್ನೋಂಥದ್ದನ್ನು ನಾನು ಕೋಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಅವರು ಮಾರ್ಗದರ್ಶನ ಮಾಡ್ತಿರೋರು. ಆದರೆ ಈ ರೀತಿ ನೂರಾರು ಜನ, ಸಾವಿರಾರು ಜನ ಸಾಧು ಸಂತರು ಅಲ್ಲಿ ಹೋಗಿದ್ದರು. ಆದ್ರೆ ಎಲ್ಲರನ್ನೂ ಕರೆದಿತ್ತು. ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಇದೆಲ್ಲ ಪ್ರಶ್ನೆ ಇಲ್ಲ. ಹಿಂದೂ ಸಮಾಜ ಜೋಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರೋಂಥ ಎಲ್ಲ ಸ್ವಾಮಿಗಳು ಬಂದಿರೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ರೀತಿ ಯಾಕೆ ಟೀಕೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ, ಇಡೀ ದೇಶದ ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರ ಜಾತಿ ಮರೆತು ನಾವೆಲ್ಲರೂ ಕೂಡ ಹಿಂದೂಗಳು ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದನ್ನ ಆಹ್ವಾನ ಮಾಡಿರಲಿಲ್ಲ, ಬರೀ ದೊಡ್ಡವರಿಗೆ ಮಾಡಿದ್ರು ಅನ್ನೋಂಥ ಮಾತೇನು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಮತ್ತೊಮ್ಮೆ ಈ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನೀವು ಮಾಡಬೇಡಿ. ಮಾಡಿದ್ದಕ್ಕೋಸ್ಕರ ಈ ದೇಶದ ಜನರು ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ.